ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತುಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಪಂಚಮ ಸ್ಥಾನ ಕುಂಭರಾಶಿಯಿಂದ ಷಷ್ಠ ಸ್ಥಾನ ಮೀನ ರಾಶಿಯನ್ನ ಮಾಸದ ಪ್ರಾರಂಭದಲ್ಲೇ ಪ್ರವೇಶ ಮಾಡಿ ಷಷ್ಠ ಸ್ಥಾನದಲ್ಲಿ ಶನಿಗ್ರಹದ ಸಂಯೋಗದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮಗೆ ಈ ಮಾಸದಲ್ಲಿ ಶುಕ್ರನ ಪ್ರಭಾವ ಹೇಗಿರುತ್ತೆ, ಯಾವ ಮೈಂಡ್ ಸೆಟ್ ಇರುತ್ತೆ ಅಂದ್ರೆ, ಶುಕ್ರ ಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸುವುದು. ಷಷ್ಠ ಸ್ಥಾನ ಅಂದ್ರೆ ಸೇವಾ ಸ್ಥಾನ, ಶತ್ರು ಸ್ಥಾನ, ಶ್ರಮದ ಸ್ಥಾನ, ನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಸೂಚಿಸುವ ಸ್ಥಾನ. ಈ ಸ್ಥಾನದಲ್ಲಿ ಸಾಲದ ಸ್ಥಾನ. ಈ ಸ್ಥಾನದಲ್ಲಿ ಸೇವಾ ಸ್ಥಾನದಲ್ಲಿ ಸೇವೆಯ ಮೂಲಕ, ಸೇವೆಯಿಂದ ಮಾಡುವಂತಹ ಸೇವೆಯಿಂದ ಕೀರ್ತಿಯನ್ನ ಪಡೆದುಕೊಳ್ಳುವುದಕ್ಕೆ ಇಲ್ಲಿ ಶುಕ್ರನ ಪ್ರಭಾವ ಆಗುತ್ತೆ. ಯಾರು ಯಾವ ಸೇವೆಯನ್ನಾದರೂ ಮಾಡಬಹುದು. ಅಂದ್ರೆ ಮೆಡಿಕಲ್ ಸೇವೆ ಆದರೂ ಆಗಬಹುದು, ನರ್ಸ್ ಆಗಬಹುದು, ಡಾಕ್ಟರ್ಸ್ ಆಗಬಹುದು, ಅಥವಾ ಪ್ರಾಣಿಗಳಿಗೆ ನೀವು ಸೇವೆ ಮಾಡಬಹುದು, ಅಥವಾ ಹಿರಿಯರ ಸೇವೆ ಮಾಡಬಹುದು. ಇದೆಲ್ಲವೂ ಸೇವೆನೇ ಆಗುತ್ತೆ. ಇಂಥ ಒಂದು ವೃತ್ತಿ ಮಾಡುವವರಿಗೆ ಶುಕ್ರ ಗ್ರಹ ಹೆಸರು, ಒಳ್ಳೆಯ ಗೌರವವು ಬರುವಂತೆ ಇಲ್ಲಿ ಒಳ್ಳೆ ಪ್ರಭಾವವನ್ನ ಮಾಡ್ತಾರೆ. ಸೇವೆಯಿಂದ, ಉತ್ತಮ ಸೇವೆಯಿಂದ ಕೀರ್ತಿಯನ್ನ ಪಡೆದುಕೊಳ್ತೀರಾ ಮತ್ತು ನಿಮ್ಮ ವೃತ್ತಿ ಸೇವಾ ಸ್ಥಳದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸ್ಥಳದಲ್ಲಿ ಸಂತೋಷವನ್ನ ಹುಡುಕ್ತೀರಾ, ಸಂತೋಷದ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ತೀರಾ ಮತ್ತು ಸಂಬಂಧವನ್ನ ಹುಡುಕ್ತೀರಾ, ಸೀರಿಯಸ್ ರಿಲೇಶನ್ಶಿಪ್ ಅನ್ನ ನೀವು ಹುಡುಕ್ತೀರಾ. ಷಷ್ಠ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಶನಿಗ್ರಹ ಶಿಸ್ತುಬದ್ಧವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಪ್ರಭಾವವನ್ನ ಮಾಡ್ತಾರೆ. ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ಹಾರ್ಡ್ ವರ್ಕ್ ಇಂದ ಇಲ್ಲಿ ಏನಾಗುತ್ತೆ, ನಿಮಗೆ ಮತ್ತಷ್ಟು ಒಳ್ಳೆ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ, ಬರುವಂತಹ ಚಾಲೆಂಜಸ್ ಅನ್ನ ಫೇಸ್ ಮಾಡುವುದಕ್ಕೆ ಇಲ್ಲಿ ಶುಕ್ರ ಉಚ್ಚ ಆಗ್ತಾ ಇರೋದ್ರಿಂದ ಕೆಲವು ಕೈಯಲ್ಲಿ ಆಗದಿದ್ದರೂ ಆ ಒಂದು ಎನರ್ಜಿ ಹೇಗಿರುತ್ತೆ ಅಂದ್ರೆ, ಕೆಲಸವನ್ನ, ದೊಡ್ಡ ಕೆಲಸವನ್ನ ಮಾಡುವಂತಹ ಮೈಂಡ್, ಆ ಮೈಂಡ್ ಮಾನಸಿಕ ಪ್ರಭಾವ ಇರುತ್ತೆ. ಈ ರೀತಿಯು ನಿಮ್ಮ ಒಂದು ರಾಶ್ಯಾಧಿಪತಿ ಫಲವನ್ನ ನೀಡುತ್ತಾರೆ. ಮತ್ತು ಸಾಲದ ಸ್ಥಾನವು ಅದು ಆಗಿರೋದ್ರಿಂದ ಸಾಲದ ಹಿಂದೆ ನೀವು ಸಾಲವನ್ನ ಮಾಡಿದರೆ ಸಾಲದ ನಿರ್ವಹಣೆ ಅಂದ್ರೆ ಅದನ್ನು ಹೇಗೆ ತೀರಿಸುವುದು, ಇದರ ಬಗ್ಗೆ ಸರಿಯಾದಂತಹ ಪ್ಲಾನ್ ಮಾಡುವಂತೆಯೂ ಇಲ್ಲಿ ಶುಕ್ರನ ಪ್ರಭಾವ ಆಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶಿಸ್ತುಬದ್ಧವಾಗಿ, ಕಲಾತ್ಮಕವಾಗಿ, ಕ್ರಮಬದ್ಧವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. ಮತ್ತು ಇಲ್ಲಿ ಡೈಲಿ ವರ್ಕ್ ಅಂದ್ರೆ ಪ್ರತಿದಿನವೂ ಏನಾದರೂ ಇನ್ಕಮ್ ಬರುವಂತೆಯೂ ಇಲ್ಲಿ ಯೋಚಿಸ್ತೀರಾ. ಅಂದ್ರೆ ಸ್ತ್ರೀಯರಾಗಿದ್ರೆ, ನಾನು ಉದಾಹರಣೆ ಹೇಳ್ತಾ ಇರೋದು, ಸ್ತ್ರೀಯರಾಗಿದ್ರೆ ಟೈಲರಿಂಗ್ ಮಾಡಬಹುದು,
ಅಥವಾ ನೀವು ಫೋಟೋಗ್ರಫಿ ಮಾಡಬಹುದು, ಅಥವಾ ವಸ್ತ್ರ ಆಭರಣಗಳನ್ನು ಸೇಲ್ ಮಾಡಬಹುದು. ಡೈಲಿ ಏನಾದರೂ ಬ್ಯೂಟಿಷಿಯನ್ಸ್ ಆಗಿದ್ರೆ ಡೈಲಿ ಬರುವಂತಹ ಇನ್ಕಮ್ ಬಗ್ಗೆ ನೀವು ಯೋಚಿಸ್ತೀರಾ. ಇದರಿಂದ ಬೇರೆಯವರಿಗೆ ಸಹಾಯ ಮಾಡಬಹುದು ಅನ್ನುವಂತಹ ಆಲೋಚನೆಯು ಬರುತ್ತೆ. ಯಾವಾಗ ನಿಮಗೆ ಡೈಲಿ ಹಣ ಬರುತ್ತೆ ಆಗ ಬಹಳ ತೃಪ್ತಿಕರವಾಗಿ ಇತರರಿಗೆ ಹಣ ಸೇವೆಯನ್ನು ಮಾಡಬಹುದು. ಹೀಗೆ ಸೇವಾ ಸ್ಥಾನದಲ್ಲಿ ಈ ಗ್ರಹ ಈ ರೀತಿ ಪ್ರಭಾವ ಮಾಡ್ತಾರೆ. ಮತ್ತು ಗೃಹವನ್ನ ನಿರ್ಮಾಣ ಮಾಡುವುದಕ್ಕೆ ಶುಕ್ರ ಗ್ರಹ ಕಾರಕ ಗ್ರಹವು ಆಗಿರೋದ್ರಿಂದ ಇಲ್ಲಿ ಶನಿ ಗ್ರಹದ ಸಂಯೋಗದಲ್ಲಿ 6ನೇ ಸ್ಥಾನದಲ್ಲಿ ಈ ಗ್ರಹ ಸಂಚರಿಸುವಾಗ ಪ್ರಾಣಿಗಳಿಗೆ ನೀವೇನಾದರೂ ಶೆಲ್ಟರ್ ನಿರ್ಮಾಣ ಮಾಡಬಹುದು. ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ಯಾಕಂದ್ರೆ ಎಲ್ಲರೂ ಪ್ರಾಣಿಗಳನ್ನ ಸಾಕಿರೋದಿಲ್ಲ. ಯಾರ್ಯಾರು ಯಾವ ಕೆಲಸಕ್ಕೆ ಪ್ರಯತ್ನ ಪಡ್ತೀರಾ, ನಿಮ್ಮ ಇಚ್ಛೆ ಏನಿದೆ ಅದರಂತೆ ನಿಮಗೆ ಫಲಗಳು ಸಿಗುತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕದ ಗ್ರಹಗಳೇ ಆಗಿರುತ್ತೆ, ದಶಾಭುಕ್ತಿಗಳು ಆಗಿರುತ್ತೆ. ಇನ್ನು ಪಂಚಮ ಸ್ಥಾನದಲ್ಲಿ ಬಹುಗ್ರಹಗಳ ಸಂಯೋಗವೂ ಆಗ್ತಾ ಇದೆ. ಬಹುಗ್ರಹಗಳ ಸಂಚಾರ ಅಂದ್ರೆ ರಾಹುಗ್ರಹದ ಸಂಚಾರ ಈಗಾಗಲೇ ಇರೋದ್ರಿಂದ ಕುಜ ಸೂರ್ಯ ಗ್ರಹಗಳು ಅಲ್ಲಿ ಸಂಚಾರ ಆಗೋದ್ರಿಂದ ಕುಜನ ಪ್ರಭಾವ ಸೂರ್ಯನ ಪ್ರಭಾವ ಇಲ್ಲಿ ರಾಹುವಿಗೆ ಆಗೋದ್ರಿಂದ ಈ ಸ್ಥಾನವು ಮಕ್ಕಳ ಸ್ಥಾನ, ಸಂತಾನದ ಸ್ಥಾನ ಆಗಿರೋದ್ರಿಂದ ಮಕ್ಕಳನ್ನ ಮಾಡಿಕೊಳ್ಳುವಂತಹ ಆಲೋಚನೆ ಇದ್ದರೆ ಡಿಲೇ ಆಗಬಹುದು. ಮತ್ತು ನಿಮ್ಮ ಮಕ್ಕಳೊಂದಿಗೆ ಕಲಹಗಳು ಆಗಬಹುದು. ನಿಮ್ಮ ವರ್ತನೆಯು ಬಹಳ ಸ್ಟ್ರಾಂಗ್ ಆಗಿ ಮಕ್ಕಳೊಂದಿಗೆ ಆಗಬಹುದು. ಇನ್ನು ನೀವು ಅಂದರೆ ತುಲಾರಾಶಿಯ ವಿದ್ಯಾರ್ಥಿಗಳಿದ್ರೆ ನಿಮಗೆ ತೃಪ್ತಿಕರವಾದಂತಹ ರಿಸಲ್ಟ್ ಬರೋದಿಲ್ಲ. ಒಳ್ಳೆ ರಿಸಲ್ಟ್ ಬಂದರೂ ನಿಮಗೆ ತೃಪ್ತಿ ನೀಡೋದಿಲ್ಲ. ಹಾಗೆ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿದ್ದರೆ ಅವರ ರಿಸಲ್ಟ್ ನಿಮಗೆ ಸಂತೋಷವನ್ನು ನೀಡಲ್ಲ. ಇಲ್ಲಿ ಯಾಕೆ ತೃಪ್ತಿ ಸಿಗೋದಿಲ್ಲ ಅಂದರೆ ರಾಹು ಪ್ರಭಾವ. ಮಾರ್ಚ್ ಮಾಸ ರಾಹು ಪ್ರಭಾವ ಬೇರೆ ಪಂಚಮದಲ್ಲಿದೆ. ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಏಕಾಗ್ರತೆಯಿಂದ ಹಾರ್ಡ್ ವರ್ಕ್ ಮಾಡಿ. ಏಕೆಂದರೆ ರಾಹುಗ್ರಹ ಟಿವಿ, ಮೊಬೈಲ್ ಇಂಥದ್ರ ಬಳಕೆ, ಊಹೆ ಮಾಡಿಕೊಳ್ಳುವುದು, ಇಮ್ಯಾಜಿನೇಷನ್ ಹೆಚ್ಚಾಗಿ ಮಾಡಿಕೊಳ್ಳುವುದು, ಇದಕ್ಕೆಲ್ಲ ಕಾರಕ ಗ್ರಹ ರಾಹು. ಈ ರಾಹು ಕಲ್ಪನೆಗಳಲ್ಲೇ ನಿಮ್ಮನ್ನ ತೆಲಾಡಿಸ್ತಾ ಇರ್ತಾರೆ. ಅಂದರೆ ಆ ರೀತಿ ಇಲ್ಲಿ ರಾಹು ಪ್ರಭಾವ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಗಮನವನ್ನ ನೀವು ಕೊಡಬೇಕಾಗುತ್ತೆ. ಇನ್ನು ಪಂಚಮ ಸ್ಥಾನ ಶೇರ್ ವ್ಯವಹಾರವನ್ನ ಮಾಡುವ ಸ್ಥಾನವೂ ಆಗಿರೋದ್ರಿಂದ ಕುಜಗ್ರಹ ಧನಾಧಿಪತಿ, ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿ, ಸಪ್ತಮಾಧಿಪತಿ ಮತ್ತು ಲಾಭ ಸ್ಥಾನಾಧಿಪತಿ ಸೂರ್ಯರು ಅಲ್ಲಿ ಸಂಚರಿಸ್ತಾರೆ. ರಾಹು ಪ್ರಭಾವದಲ್ಲಿ ಒಂದು ದಿನ ಲಾಭ ಬಂದ್ರೆ ಇನ್ನೊಂದು ದಿನ ನಿಮಗೆ ಹಾಗೆ ಲಾಭ ಇಲ್ಲದೆ ಆಗಬಹುದು. ಯಾಕೆಂದ್ರೆ ರಾಹು ಅಂದ್ರೇನೆ ಲಾಭ ನಷ್ಟ. ಹೀಗೆ ಅಂದ್ರೆ ಒಂದಿನ ಸಡನ್ ಗ್ರೋತ್ ಆಗೋದು, ಒಂದಿನ ಸಡನ್ ಡೌನ್ ಆಗೋದು, ಈ ರೀತಿ ರಾಹು ಪ್ರಭಾವ ಆಗುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಇಲ್ಲಿ ಹೆಚ್ಚು ಇಲ್ಲಿ ಶತಾಭಿಷ ನಕ್ಷತ್ರದಲ್ಲಿ ಕುಜ ಧನಸ್ಥಾನಾಧಿಪತಿಯಾಗಿ ರಾಹುವಿನ ನಕ್ಷತ್ರದಲ್ಲಿಯೇ, ರಾಹುವಿನ ಕಂಜಕ್ಷನ್ ಅಲ್ಲಿಯೇ ಸಂಚಾರ ಮಾಡ್ತಾರೆ. ಹಾಗಾಗಿ ಈ ರೀತಿ ವೈಬ್ರೇಷನ್, ಈ ರೀತಿ ಒಂದಿನ ಒಳ್ಳೆಯದಾಗುತ್ತೆ, ಒಂದಿನ ಇಲ್ಲಿ ನಿಮಗೆ ನಿರಾಶೆ ಆಗುತ್ತೆ. ಈ ರೀತಿ ಗ್ರಹದ ಪ್ರಭಾವ ಇದೆ. ಸಪ್ತಮ ಅಂದ್ರೆ ಪಾರ್ಟ್ನರ್, ಪಾಲುದಾರಿಕೆಯೂ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರ, ಇದರ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರಗಳಲ್ಲಿಯೂ ನೀವು ಏನಾದರೂ ಸ್ಟ್ರಗಲ್ ಆಗುವಂತೆಯೂ ಇಲ್ಲಿ ಈ ಪ್ರಭಾವ ಆಗುತ್ತೆ. ಇನ್ನು ಪತ್ನಿ ಮತ್ತು ಪತಿಯ ನಡುವೆ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೂ ಸಮಸ್ಯೆಗಳು ಕೆಲವರಿಗೆ ವಿಪರೀತ ಇರುತ್ತೆ. ಅಂದರೆ ಅವರ ವ್ಯಕ್ತಿತ್ವದ ದೋಷ ಇರುತ್ತೆ, ಇಂಡಿವಿಜುವಾಲಿಟಿ ಇರುತ್ತೆ, ಸ್ವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಒಂದು ಕೆಲವು ವಿಷಯಗಳಲ್ಲಿ ಪ್ರಬುದ್ಧರಾಗಿರ್ತಾರೆ. ಆಗ ಏನಾಗುತ್ತೆ, ಅಂಥವರಿಗೆ ಸಮಸ್ಯೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಗೋಚಾರದಲ್ಲಿ ಗ್ರಹಗಳು ಶುಭ ಆಗಲಿ ಅಶುಭ ಆಗಲಿ ಅಂಥವರಿಗೆ ಸಮಸ್ಯೆಗಳು ಯಾವಾಗಲೂ ಇರುತ್ತೆ. ಆದರೆ ಸಾಮಾನ್ಯವಾಗಿ ಈ ಗ್ರಹಗಳು ರಾಹು ಗ್ರಹದೊಂದಿಗೆ ಸಪ್ತಮಾಧಿಪತಿ ಕಂಜಕ್ಷನ್ ಅಲ್ಲಿ ಸಂಚರಿಸುವಾಗ ಕೆಲವು ಸಮಸ್ಯೆಗಳು ಇರುತ್ತೆ.
ಆದರೂ ಮಧ್ಯಮ ಫಲವನ್ನ ವೈವಾಹಿಕ ಜೀವನಕ್ಕೆ ಈ ಗ್ರಹಗಳು ನೀಡ್ತಾರೆ. ಇನ್ನು ರಾಶ್ಯಾಧಿಪತಿ ಶತ್ರು ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಶತ್ರುವಿನ ವಿಷಯದಲ್ಲಿ ಬಹಳ ಜಾಗೃತಿಯನ್ನ ತೆಗೆದುಕೊಳ್ಬೇಕು. ಅದರಲ್ಲೂ ಪ್ರೀತಿ ಪ್ರೇಮ ವಿಷಯದಲ್ಲಿ ಕಲಹ ಆಗಬಹುದು. ಪಂಚಮಾಧಿಪತಿ ಷಷ್ಠ ಸ್ಥಾನದಲ್ಲಿ ಶನಿ, ಪಂಚಮದಲ್ಲಿ ಬಹುಗ್ರಹಗಳ ಸ್ಟ್ರಾಂಗ್ ಗ್ರಹಗಳ ಕಂಜಕ್ಷನ್ ಆಗ್ತಾ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಷಯದಲ್ಲಿಯೂ ಕಲಹಗಳು ಆಗಬಹುದು, ಸ್ನೇಹ ಸಂಬಂಧಪಟ್ಟಂತೆ. ಇನ್ನು ಶತ್ರು ವಿಷಯದಲ್ಲಿ ಶತ್ರುಗಳನ್ನ ನೀವು ಬಹಳ ಬುದ್ಧಿವಂತಿಕೆಯಿಂದ ಫೇಸ್ ಮಾಡಬೇಕಾಗತ್ತೆ. ಏನಾಗುತ್ತೆ, ಈಗಿನ ಕಾಲದಲ್ಲಿ ಒಂದು ಸ್ಟೆಪ್ ಮುಂದೆ ಹೋದ್ರೆ ಅಲ್ಲೇ ಶತ್ರು ಹುಟ್ಟುಕೊಳ್ತಾರೆ. ಅಷ್ಟು ವಿಪರೀತವಾದಂತಹ ಜನರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಹಾಗಾಗಿ ತುಲಾ ರಾಶಿಯವರ ರಾಶ್ಯಾಧಿಪತಿಯೇ ಶತ್ರು ಸ್ಥಾನವನ್ನ ಪ್ರವೇಶ ಮಾಡಿರೋದ್ರಿಂದ ಶತ್ರುವನ್ನ ಎದುರಿಸುವುದಕ್ಕೆ ನೀವು ಪ್ರಬಲರಾಗ್ತೀರಾ ಮತ್ತು ಅವರು ಅಲ್ಲಿ ಪ್ರಬಲರಿರ್ತಾರೆ. ಯಾವಾಗ ಶುಕ್ರ ಷಷ್ಠ ಸ್ಥಾನವನ್ನ ಪ್ರವೇಶಿಸ್ತಾರೆ ಅವರು ಬುದ್ಧಿವಂತರಾಗಿರ್ತಾರೆ. ಹಾಗೆ ನೀವು ಇದನ್ನ ಫೇಸ್ ಮಾಡಲಿಕ್ಕೆ ಬಹಳ ಎನರ್ಜೆಟಿಕ್ ಆಗಿ ಚಾಲೆಂಜಸ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಎದುರಿಸುವುದಕ್ಕೆ ತಯಾರಿರ್ತೀರಾ. ಹಾಗೆ ಶನಿ ಗ್ರಹದ ಪ್ರಭಾವವೂ ಇದೆ. ಇಲ್ಲಿ ಏನಾಗುತ್ತೆ, ಶತ್ರುವನ್ನ ನೀವು ಏನಾದರೂ ಅದನ್ನ ಒಂದು ಸ್ಟೆಪ್ ಮುಂದೆ ಆಗಿ ಅದನ್ನ ಎದುರಿಸಲಿಕ್ಕೆ ಹೋದ್ರೆ ಅದರಿಂದ ರಿವರ್ಸ್ ನಿಮಗೆ ಏನಾದರೂ ವಾಪಸ್ ಮತ್ತೆ ಏನಾದರೂ ಸ್ಟ್ರಗಲ್ ಆಗುವಂತೆ ಆಗ್ಬಹುದು. ಹಾಗಾಗಿ ಬಹಳ ಬುದ್ಧಿವಂತಿಕೆಯಿಂದ ನ್ಯಾಯಬದ್ಧವಾಗಿ ಶತ್ರು ವಿಷಯದಲ್ಲಿ ಮುಂದುವರಿಬೇಕಾಗತ್ತೆ. ನಿಮ್ಮ ವೃತ್ತಿಗೆ ಅವರು ಆಪೋಸಿಟ್ ಆಗಿ ಬರಬಹುದು. ಅಂದ್ರೆ ನೀವೇನು ವರ್ಕ್ ಮಾಡ್ತಾ ಇರ್ತೀರಾ, ಕೆಲವರು ಏನು ಮಾಡ್ತಾರೆ ಅಂದರೆ, ನೀವು ಕೆಲಸ ಮಾಡ್ತಾ ಇದ್ರೆ ಒಂದು ವ್ಯಾಪಾರ ವ್ಯವಹಾರದ ಒಂದು ಕೇಂದ್ರ ಇರುತ್ತೆ ಅಂತ ಅನ್ಕೊಳ್ಳಿ, ನಿಮ್ಮ ಬಿಸ್ನೆಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದರ ಆಪೋಸಿಟೇ ಅವ್ರು ಬಂದ್ಬಿಡುತ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಹೊಟ್ಟೆ ಕಿಚ್ಚಿರುತ್ತೆ, ಅಥವಾ ನಿಮ್ಮಿಂದ ಅವ್ರು ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ ಬರಬಹುದು. ಈ ರೀತಿ ಜನ ಹೇಗೆ ಇವತ್ತಿನ ಕಾಲದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಸ್ಥಳ ಅಥವಾ ಅವರ ಒಂದು ಏನು ಮಾರ್ಗ ಇರುತ್ತೆ ಆ ಮಾರ್ಗಕ್ಕೆ ಇವರು ಹೋಗ್ತಾರೆ. ಅಂದ್ರೆ ನಮ್ಮದು ಅನ್ನುವಂತಹ ಎಲ್ಲ ಕಡೆ ಹಾಕೊಂಡು ಬಿಡ್ತಾರೆ. ಅಂದ್ರೆ ಈ ರೀತಿ ಮಾರ್ಗಗಳನ್ನೇ ಅವರು ಅಂದ್ರೆ ಬದಲಾಯಿಸಿಕೊಂಡು ನಿಮಗೆ ಅಡೆತಡೆಗಳನ್ನ ಮಾಡ್ತಾರೆ ಅನ್ನುವುದನ್ನ ನಾನಿಲ್ಲಿ ಅರ್ಥೈಸ್ತಾ ಇರುವಂಥದ್ದು. ಹಾಗಾಗಿ ಶತ್ರು ವಿಷಯದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ತುಲಾರಾಶಿಯವರು ನೀವು ಇರಬೇಕಾಗತ್ತೆ. ಎಷ್ಟೇ ಆದರೂ ಅಧರ್ಮ ಅಧರ್ಮವೇ, ಧರ್ಮ ಧರ್ಮವೇ. ಇಲ್ಲಿ ಅಂತಿಮವಾಗಿ ಧರ್ಮ ಗೆಲ್ಲುತ್ತೆ. ನೀವು ಅಧರ್ಮ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಖಂಡಿತವಾಗಿಯೂ ನೀವೇ ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ. ನಿಮ್ಮ ಶತ್ರು ಯಾರಿರ್ತಾರೆ ಅವರು ಫೇಸ್ ಮಾಡ್ತಾರೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ, ಬಹಳ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ತೃಪ್ತಿ ಇಲ್ಲದ ಸಂಬಂಧ ಸಡನ್ ಸಮಸ್ಯೆಗಳನ್ನು ತರಬಹುದು. ಏಕೆಂದ್ರೆ ಪಂಚಮದಲ್ಲಿ ಕುಜರಾಹು ಸಂಯೋಗದಿಂದ, ಇನ್ನು ಗವರ್ಮೆಂಟ್ ಉದ್ಯೋಗಸ್ಥರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂರ್ಯಗ್ರಹ ಪಂಚಮ ಮತ್ತು ಷಷ್ಠ ಸ್ಥಾನವನ್ನ ಪ್ರವೇಶಿಸಿದರೂ ಕೆಲವು ಅಡೆತಡೆಗಳು, ಕೆಲವು ಚಾಲೆಂಜಸ್, ಸ್ಟ್ರಗಲ್ ಮಾಡಬೇಕಾಗಿ ಬರುತ್ತೆ. ಯಾಕಂದ್ರೆ ಪಾಪಗ್ರಹಗಳ ಸಂಯೋಗದಲ್ಲಿಯೇ ಸೂರ್ಯಗ್ರಹ ಪಂಚಮ ಮತ್ತು ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾಗಿದೆ. ಷಷ್ಠ ಸ್ಥಾನದಲ್ಲಿ ಸೂರ್ಯ ಪ್ರವೇಶ ಆದಾಗ ಇಲ್ಲಿ ಶನಿ ಗ್ರಹವು ಸಂಚರಿಸ್ತಾ ಇರೋದ್ರಿಂದ ಬಾಸ್ ಮತ್ತು ವರ್ಕರ್ಸ್ ನಡುವೆ ಆಗಬಹುದಾದಂತಹ ಸಂಘರ್ಷವನ್ನ ಸೇವಾ ವೃತ್ತಿ ಸ್ಥಳದಲ್ಲಿ ಈ ಗ್ರಹಗಳು ಇಲ್ಲಿ ಫಲವನ್ನ ನೀಡ್ತಾರೆ. ಅಂದ್ರೆ ಪರಸ್ಪರ ನಿಮ್ಮ ರೈಟ್ಸ್ಗಾಗಿ ಆಗಬಹುದು ಅಥವಾ ನಿಮ್ಮ ಸ್ಥಾನಕ್ಕಾದ್ರೂ ಆಗಬಹುದು. ಅಂದ್ರೆ ಮೇಲ್ ಅಧಿಕಾರಿಗಳು, ಮೇಲೆ ಬಾಸ್ ಯಾರಿರ್ತಾರೆ, ಮೆಂಟರ್ ಯಾರಿರ್ತಾರೆ, ಇವರೊಂದಿಗೆ ಇಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನ ಈ ಗ್ರಹಗಳು ಸೂಚಿಸ್ತಾರೆ. ಇನ್ನು ಪಿತೃಕಾರಕ ಸೂರ್ಯ ಆಗಿರೋದ್ರಿಂದ ತಂದೆಯೊಂದಿಗೆ ನೋಡಿ, ತಂದೆ ಮತ್ತು ಇಲ್ಲಿ ಮಗ ಈ ಒಂದು ಸಂಬಂಧವೇ ಸೂರ್ಯ ಮತ್ತು ಶನಿಗೆ ಇರೋದ್ರಿಂದ ಇಲ್ಲಿ ಪಿತೃಕಾರಕ ಸೂರ್ಯಗ್ರಹ
ಶನಿಗ್ರಹ ಇಲ್ಲಿ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಸಂಬಂಧದಲ್ಲಿಯೂ ಏನಾದರೂ ಇಲ್ಲಿ ಸಮಸ್ಯೆಗಳು ಬರಬಹುದು. ಈ ಎಲ್ಲ ವಿಷಯಗಳ ಬಗ್ಗೆ ಗಮನವನ್ನ ಸರಿಯಾಗಿ ಇಟ್ಕೊಂಡು ನಿಮ್ಮ ನಿರ್ಧಾರಗಳು, ನಿಮ್ಮ ಕಾರ್ಯಗಳು, ಇವುಗಳ ಬಗ್ಗೆ ನೀವು ಕಾರ್ಯದಲ್ಲಿ ಮುಂದುವರಿಬೇಕಾಗುತ್ತೆ. ಯಾವಾಗಲೂ ಒಳ್ಳೆ ಆಲೋಚನೆಗಳು, ಒಳ್ಳೆ ಭವಿಷ್ಯ ನಿರ್ಮಾಣಕ್ಕೆ ಕಾರಣರಾಗ್ತಾರೆ. ತುಲಾರಾಶಿ ನಿಮ್ಮದಾಗಿರೋದ್ರಿಂದ ತುಲಾರಾಶಿಯವರು ಯಾವಾಗಲೂ ಇಲ್ಲಿ ಸಮವಾಗಿ ಯೋಚಿಸ್ತೀರಾ. ತಪ್ಪು ಸರಿಗಳನ್ನ ಬಹಳ ಒಳ್ಳೆಯ ಜಡ್ಜ್ಮೆಂಟ್ ಆಗ್ಬೋದು, ಬಹಳ ಒಳ್ಳೆಯ ನಿರ್ಧಾರಗಳನ್ನಾಗ್ಬೋದು, ಇವೆಲ್ಲವನ್ನ ತೆಗೆದುಕೊಳ್ತೀರಾ. ಯಾವಾಗ ನೀವು ಶಾಂತತೆಯಿಂದ ಇರ್ತೀರಾ, ಯಾವಾಗ ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ, ಆವಾಗ ಒಳ್ಳೆ ನಿರ್ಧಾರಗಳು ನಿಮ್ಮಿಂದ ಬರುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ಮನಸ್ಸನ್ನ ತಾಳ್ಮೆಯಿಂದ ಶಾಂತವಾಗಿ ಇಟ್ಟುಕೊಳ್ಳಿ. ಯಾವುದೇ ಒಂದು ಈಗೋ ಆಗ್ಬೋದು, ಶತ್ರುತ್ವ ಆಗ್ಬೋದು, ಅಥವಾ ಎದುರಾಳಿಗಳನ್ನ ಎದುರು ಹಾಕಿಕೊಂಡು ಕಲಹಗಳನ್ನಾಗ್ಬೋದು, ಇದೆಲ್ಲವನ್ನ ಮಾಡಬೇಡಿ. ನಿಮ್ಮನ್ನ ನೀವು ಬಹಳ ಬುದ್ಧಿವಂತಿಕೆಯಿಂದ, ಶಾಂತತೆಯಿಂದ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಆಲೋಚನೆಗಳು ಬರಲಿ, ಒಳ್ಳೆ ಹಾರ್ಡ್ ವರ್ಕ್ ಮಾಡಿ, ಶ್ರಮದಿಂದ ನಿಮ್ಮ ಕೀರ್ತಿ, ಸೇವೆಯಿಂದ ನಿಮ್ಮ ಕೀರ್ತಿ ಹೆಚ್ಚಾಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.